ನಮಸ್ತೆ ಎಲ್ಲರಿಗೂ. ಬನ್ನಿ ಈ ವಾರ ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್. ಸಾಕಷ್ಟು ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ. ಡಬಲ್ ಎಸ್ ಇದೆ. ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವೇನ್ ಅನ್ಕೊಳ್ತೀರೋ ಅದೆಲ್ಲ ಆಗತ್ತೆ. ಟೇಕ್ ಆಕ್ಷನ್ ಅಂತ ಇದೆ. ಆಕ್ಷನ್ ತಗೊಳ್ಳಿ. ಆರೋಗ್ಯ ಇಂಪ್ರೂವ್ ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅನ್ನುವಂಥದ್ದು ಕೂಡ ಇದೆ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅನ್ನುವಂಥದ್ದು ಇದೆ. ಬೇರೆಯವರ ಸಹಾಯ ಬೇಕು ಅಂದ್ರೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ, ಇದರಿಂದ ನಿಮ್ಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ನೀವು ಅನ್ಕೊಂಡಿದ್ದಾಗತ್ತೆ ಅನ್ನುವಂಥದ್ದು ಇದೆ. ಇನ್ ನಿಯರ್ ಫ್ಯೂಚರ್ ನೋ ನೀಡ್ ಟು ವರಿ, ಚಿಂತೆ ಮಾಡೋ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಂತ ವಿಚಾರ. ಈ ವಾರ ನೀವು ಎಷ್ಟು ಬೇಗ ಲೆಟ್ ಗೋ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಮೇನ್ ಡಿಸಿಷನ್ ಈ ವಾರ ತಗೊಳ್ಳೋದು ಬೇಡ, ಅಮಾವಾಸ್ಯೆ ಕಳೆದ್ಮೇಲೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಕೆಲವ್ರನ್ನ ಕ್ಷಮಿಸ್ಬಿಡ್ಬೇಕು, ಕ್ಷಮಿಸ್ಬಿಟ್ಟು ಬಿಟ್ಟಾಕಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಸೂಚನೆ ಅನ್ನೋದು ಸಿಗುತ್ತೆ. ನಿಮ್ಗೆ ನಂಬಿಕೆ ಇದ್ರೆ ಆ ಸೂಚನೆ ಮುಖಾಂತರ ಮುಂದುವರಿರಿ. ಏನೇ ಮಾಡಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮಗ್ ಬರುವಂತ ಲವ್ ಆಫರ್ನು ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇಲ್ಲಿ ನೋ ಇದೆ, ಸೊ ಹಾಗಾಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಅಗೇನ್ ಎಸ್ ಕೂಡ ಇದೆ. ಅಗೇನ್ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಇದೆ. ಸೊ ಇನ್ನ ಕೆಲವು ವಾರಗಳಲ್ಲಿ ರಿಕವರಿ ಆಗತ್ತೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅಥವಾ ಕಾಂಪ್ರಮೈಸಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಪಾಸಿಟಿವಿಟಿ ಈಸ್ ದ ಕೀ. ಸೊ ಹೋಲ್ ಇಯರ್ ಆ ಪಾಸಿಟಿವಿಟಿನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.